ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ದಾವಣಗೆರೆ. ವೀಕ್ಷಕರೇ, ಯಾರಿಗೆ 100 ಕಾಲ ಯುವಕರಾಗಿ ಇರಲಿಕ್ಕೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇದೆ. 100 ಕಾಲ ಯುವಕರಾಗಿ ಇರಬೇಕು ಅಂತಲೇ ಆಸೆ. ನೋಡಿ, ಭಗವಂತ ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಮನುಷ್ಯನ ಅಂತಂದರೆ, 100 ಕಾಲ ಯುವಕರ ಹಾಗೆ ಕಣ್ಣು ಕಾಣ್ದಂಗೆ ಆಗದಂಗೆ, ಹಲ್ಲು ಉದುರದಂಗೆ, ಕಾಲುಗಳು ಸೊಟ್ಟ ಆಗದಂಗೆ, ಚರ್ಮ ಸುಕ್ಕ ಆಗದಂಗೆ 100 ವರ್ಷ ಹಿಂಗೆ ಯುವಕರಾಗಿ ಬದುಕಿ ಸಾಯಬೇಕು ಅಂತ ದೇವರು ಸೃಷ್ಟಿ ಮಾಡಿರೋದು. ಇದು ಕ್ರಮ. ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್, ಒಂದು ನಾಯಿ ತಗೋಣ. ನಾಯಿಗೆ ಏನಾರ ವಯಸ್ಸಾದ್ಮೇಲೆ ಕನ್ನಡ ಹಾಕೊಳ್ಳತ್ತೇನು? ನಾಯಿಗೆ ಏನಾರ ವಯಸ್ಸಾದ್ಮೇಲೆ ಹಲ್ಲು ಉದುರ್ತವೇನು? ನಾಯಿಗೆ ಏನಾರ ವಯಸ್ಸಾದ್ಮೇಲೆ ಕೂದಲು ಬೆಳಗಾಗ್ತವೇನು? ನಾಯಿಗೆ ಏನಾರ ಮೊಣಕಾಲು ನೋವು ಬರುತ್ತೇನು? ಅಥವಾ ಸಿಂಹಕ್ಕೆ ಬರುತ್ತೇನು? ಅಥವಾ ಬೆಕ್ಕಿಗೆ ಬರುತ್ತೇನು? ವಯಸ್ಸಾದ್ಮೇಲೆ ಪ್ರಾಣಿಗಳಿಗೆ ಚರ್ಮ ಸುಕ್ಕಾಗ್ತದೇನು? ಇಲ್ವಲ್ಲ. ವಯಸ್ಸಾಗೋವರೆಗೂ ಕೂಡ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹಲ್ಲು ಚಂದನೇ ಇರ್ತವೆ, ಕಣ್ಣು ಚೆನ್ನಾಗೇ ಕಾಣ್ತವೆ, ಯಾವ ಕಣ್ಣಕ್ಕೆ ಹಾಕೋಣಲ್ಲ, ಕಾಲು ಚೆನ್ನಾಗೇ ಇರ್ತವೆ, ಚರ್ಮ ಸುಕ್ಕಾಗಲ್ಲ. ದೇವರು ಹೆಂಗೆ ಸೃಷ್ಟಿ ಮಾಡಿದಾನ ಹಂಗೆ ಇರ್ತವೆ. ಆದ್ರೆ ಮನುಷ್ಯನಿಗೆ ಯಾಕೆ? ಮನುಷ್ಯ ವಯಸ್ಸಾಗ್ತದೆ, ಕನ್ನಡಕ ಬರುತ್ತೆ, ಬಾಯಾಗ ಹಲ್ಲು ಉದುರ್ತವೆ, ತಲೆ ಬುಳ್ಳೆ ಸೀದಾ ಕ್ಲೀನ್ ಆಗ್ತದೆ. ಎಲ್ಲ ತಲೆ ಒಳಗೆಲ್ಲ ಬಟಾ ಬಯಲು, ಒಂದು ಕೂಲಿರಲ್ಲ, ತಲೆ ಬುಳ್ಳೆ ಕಾಣ್ತದೆ, ಚರ್ಮ ಎಲ್ಲ ಸುಕ್ಕಾಗ್ತದೆ. ಇದು ಯಾಕೆ ಮನುಷ್ಯನಲ್ಲಿ? ಬೇರೆ ಪ್ರಾಣಿಗಳು ಯಾಕಾಗಲ್ಲ? ಬೇರೆ ಎಲ್ಲ ಪ್ರಾಣಿಗಳು ಪ್ರಕೃತಿಗೆ ಸಹಜವಾಗಿ ಬದುಕ್ತವೆ, ಮನುಷ್ಯ ಪ್ರಕೃತಿ ವಿರುದ್ಧವಾಗಿ ಬದುಕ್ತಾನೆ. ಅದಕ್ಕೋಸ್ಕರನೇ ಮುಂದೆ ಒಂದಿನ ಕಲಿಯುಗ ಅಂತ ಬರ್ತದೆ. ಆ ಕಲಿಯುಗದಲ್ಲಿ ಮನುಷ್ಯ ಎಲ್ಲ ಪ್ರಕೃತಿ ವಿರುದ್ಧವಾಗಿ ನಡೀತಾನೆ. ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಬೇಕೇ ಬೇಕು ಎಂಥ ಔಷಧಿ, ರಸಾಯನ ಔಷಧಿ ಅನ್ನೋದು ಬೇಕೇ ಬೇಕು ಅಂತಂದು ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟ ಮಹರ್ಷಿಗಳು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಟ್ಟು ಇದ್ದಾರೆ. 100 ಕಾಲ ಯುವಕರಂತೆ ಇರಲಿಕ್ಕೆ ಬೇಕಾಗಿರುವಂತಹ ರಸಾಯನ ಚಿಕಿತ್ಸೆಯನ್ನು ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಅಷ್ಟಾಂಗ ಹೃದಯ ಸೂತ್ರಸ್ಥಾನ 5ನೇ ಅಧ್ಯಾಯದಲ್ಲಿ ಆಮಲಕ್ಕಿ ರಸಾಯನ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮಲಕ್ಕಿ ಅಂದ್ರೆ ಏನು? ನೆಲ್ಲಿಕಾಯಿ. ವೀಕ್ಷಕರು, ನೆಲ್ಲಿಕಾಯಿ ದಿ ಬೆಸ್ಟ್ ರಸಾಯನ ಔಷಧಿ. ರಸಾಯನ ಅಂದ್ರೆ ಏನು? ರಸಾಯನ ಮತ್ತು ವಾಜೀಕರಣ ಅನ್ನುವ ಒಂದು ಅಧ್ಯಾಯಗಳೇ ಸಪರೇಟ್ ಅಧ್ಯಾಯಗಳಿವೆ ಆಯುರ್ವೇದ ಶಾಸ್ತ್ರದಲ್ಲಿ. 100 ಕಾಲ ಯುವಕರಂತೆ ಇರಬೇಕು, 100 ಕಾಲ ಲೈಂಗಿಕ ಸುಖವನ್ನು ಪಡಿಬೇಕು, 100 ಕಾಲ ವೈವಾಹಿಕ ಜೀವನದಲ್ಲಿ ಸಂತೃಪ್ತವಾಗಿರಬೇಕು, 100 ಕಾಲ ಯಾವುದೇ ರೀತಿ ಕಾಯಿಲೆ ಬರಬಾರ್ದು. ಈ ಥರದ ಎಲ್ಲ ಸಮಸ್ಯೆಗಳಿಗೆ ಮದ್ದುಗಳು, ಈ ಥರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಈ ರಸಾಯನ ಮತ್ತು ವಾಜೀಕರಣ ಅಧ್ಯಾಯದಲ್ಲಿ, ಅಷ್ಟಾಂಗ ಹೃದಯದಲ್ಲಿ ತಗೊಳ್ಳೋದಾದರೆ ಸೂತ್ರಸ್ಥಾನ 5ನೇ ಅಧ್ಯಾಯದಲ್ಲಿ ಸುಸ್ಪಷ್ಟವಾಗಿ, ವಿಸ್ತಾರವಾಗಿ, ಸುರಳಿತವಾಗಿ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಬಟ್ ಸಂಸ್ಕೃತದಲ್ಲಿ ಶ್ಲೋಕದ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅದರ ತಾತ್ಪರ್ಯವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತೇನೆ. ನಾನು ಏನೇ ಹೇಳಿದ್ರು ಇದು ನನ್ನ ಸ್ವಂತಿಕೆ ಅಲ್ಲ, ಎಲ್ಲದೂ ಕೂಡ ಆಯುರ್ವೇದ ಶಾಸ್ತ್ರಗಳಲ್ಲಿ ಉಲ್ಲೇಖ. ಒಬ್ಬೊಬ್ಬ ಋಷಿಗಳು, ಒಬ್ಬೊಬ್ಬ ಗ್ರಂಥಕಾರರು, ಒಬ್ಬೊಬ್ಬರು ಸಂಹಿತಾಕಾರರು ಒಂದೊಂದು ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಅವರ ಎಲ್ಲ ಅಭಿಪ್ರಾಯಗಳನ್ನು ತಗೊಂಡುಬಿಟ್ಟು ಒಂದು ಹೋಲಿಸ್ಟಿಕ್ ಅಪ್ರೋಚ್, ಅದನ್ನು ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮನಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಎಲ್ಲ ಹೇಳಿರೋದನ್ನ ಮನೆ ಮದ್ದುಗಳು ನೀವು ಮಾಡ್ಕೊಳ್ಳೇಬೇಕು ಅಂತಲ್ಲ, ನೀವು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ವಿವೇಚನೆಯಿಂದ ನಿಮಗೆ ಯಾವುದು ಸೂಟ್ ಆಗ್ತದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರಯೋಗ ಮಾಡುವಂಥದ್ದು. ವಿಷಯಕ್ಕೆ ಬರೋಣ. ಇವತ್ತು ನೆಲ್ಲಿಕಾಯಿ, ಸಂಸ್ಕೃತದಲ್ಲಿ ಆಮಲಕ್ಕಿ. ನೆಲ್ಲಿಕಾಯಿ ಇದೆಯಲ್ಲ, ದಿ ಬೆಸ್ಟ್ ರಸಾಯನ ಔಷಧಿ. ರಸಾಯನ ಅಂತಂದ್ರೆ ನೀವು ಬಾಳೆಹಣ್ಣು, ಹಾಲು, ಸಕ್ಕರೆ ಹಾಕಿ ಕಿವ್ಸಿ ತಿಂತಿರಲ್ಲ, ಅದಲ್ಲ ರಸಾಯನ. ಇದು ರಸಾಯನ. ನೆಲ್ಲಿಕಾಯಿ ಇದೆಯಲ್ಲ, ಒಂದು ನೆಲ್ಲಿಕಾಯಿಯನ್ನು ತಿಂದುಬಿಟ್ರೆ ಇಟ್ ಈಸ್ ಎ ಕಂಪ್ಲೀಟ್ ಫುಡ್. ಇವತ್ತಿನ ಕಾಲದಲ್ಲಿ ಹೇಳ್ತಾರೆ ನ್ಯೂಟ್ರಿಷನ್ ಫುಡ್ಡು, ಬ್ಯಾಲೆನ್ಸ್ಡ್ ಡಯೆಟ್ಟು, ಹಾಗೆ ಹೀಗೆ. ಬ್ಯಾಲೆನ್ಸ್ಡ್ ಡಯೆಟ್ ಅಂದರೆ ಏನು? ಪ್ರೋಟೀನ್ ಇರಬೇಕು, ವಿಟಮಿನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಅದಿರಬೇಕು, ಇದಿರಬೇಕು, ಎಲ್ಲದೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು, ಸಮ ಪ್ರಮಾಣದಲ್ಲಿ ದಿನನಿತ್ಯ ತಗೋಬೇಕು. ದಟ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಇವತ್ತಿನ ಡಯಟಿಷಿಯನ್ಸ್ ಹೇಳೋದು. ಆಯುರ್ವೇದದ ಪ್ರಕಾರ ಬ್ಯಾಲೆನ್ಸ್ಡ್ ಡಯೆಟ್ ಅಂದರೆ ಅದಲ್ಲ, ಇದು ಯಾವುದು ಈಗ ಹೇಳ್ತೀನಿ ನೋಡಿ. ಯಾವುದರಲ್ಲಿ ಷಡ್ ರಸಯುಕ್ತ ಆಹಾರ ಇರ್ತದೆ. ಷಡ್ ರಸಗಳು ಯಾವ್ಯಾವು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅನ್ನೋದು ಷಡ್ ರಸಗಳು. ರಸಗಳು ಅಂದರೆ ರುಚಿಗಳು. ಅದಕ್ಕೋಸ್ಕರನೇ ರುಚಿಯನ್ನ ಕಂಡುಹಿಡಿಯುವಂತಕ್ಕೆ ಉಪಯೋಗಿಸುವಂತಹ ಇಂದ್ರಿಯಕ್ಕೆ ರಸನೇಂದ್ರಿಯ ಅಂತ ಹೇಳ್ತಾರೆ. ನಾಲಿಗೆಗೆ ರಸನೇಂದ್ರಿಯ ಸಂಸ್ಕೃತದ ಹೆಸರು. ಸೊ ಈ ಷಡ್ ರಸಯುಕ್ತ ಆಹಾರವನ್ನ ಯಾರು ದಿನ ಪ್ರತಿನಿತ್ಯ ಉಪಯೋಗ ಮಾಡ್ತಾರೆ
ಅವರಿಗೆ ಯಾವುದೇ ರೀತಿ ಕಾಯಿಲೆ ಬರಲ್ಲ. ಯಾಕೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ಡ್ ಡಯಟ್. ಇವತ್ತಿನ ದಿನಮಾನಗಳಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಅವರ ಆ್ಯಂಗಲ್, ಅವರ ಎಕ್ಸ್ಪ್ಲೈನ್ ಮಾಡುವಂತಹ ದೃಷ್ಟಿಕೋನ ಬೇರೆ. ನಮ್ಮ ಆಯುರ್ವೇದದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಷಡ್ ರಸಯುಕ್ತ ಆಹಾರ. ಅದು ಆಮಲಕಿ. ಆಮಲಕಿ ಅಂದರೆ ನಲ್ಲಿಕಾಯಿ. ನಲ್ಲಿಕಾಯಿಯಲ್ಲಿ ಮಧುರ ರಸ ಇದೆ. ನೆಲ್ಲಿಕಾಯಿಯನ್ನು ಫಸ್ಟ್ ತಿಂದ ತಕ್ಷಣ ನಿಮಗೆ ಮಧುರ ರಸ, ಹುಳಿ ಅನಿಸ್ತದೆ. ಮಧುರ ರಸ ಇದೆ, ಆಮ್ಲ ರಸ ಇದೆ, ಹುಳಿ ಇದೆ, ಸೀನು ಇದೆ, ಲವಣ ಒಂದು ಇಲ್ಲ. ಮಧುರ ರಸ ಇದೆ, ಆಮ್ಲ ಇದೆ, ಮಧುರ ಆಮ್ಲ ಇದೆ, ಲವಣ ಇಲ್ಲ, ಕಟು ಇದೆ, ಖಾರ ಅನಿಸ್ತದೆ, ತಿಕ್ತ ಇದೆ, ತಿಕ್ತ ಅಂದರೆ ಕಹಿ ರಸನೂ ಇದೆ, ಕಟು ತಿಕ್ತ ಇದೆ, ಕಷಾಯ ರಸನೂ ಇದೆ. ತಿಂದಾದ್ಮೇಲೆ ನಾಲಿಗೆಲ್ಲ ಒಗರಾಗ್ತದೆ. ಸೊ ನೆಲ್ಲಿಕಾಯಲ್ಲಿ ಉಳಿದ 5 ರಸಗಳಿದೆ ಲವಣವನ್ನು ಬಿಟ್ಟು. ನೆಲ್ಲಿಕಾಯನ್ನು ನೀವು ಉಪ್ಪನ್ನು, ಸೈಂಧವ ಲವಣವನ್ನು ಹಚ್ಚಿಕೊಂಡು ದಿನನಿತ್ಯ ಒಂದು ನೆಲ್ಲಿಕಾಯಿಯನ್ನು ತಿಂದಿದ್ದೆ ಅದರಲ್ಲಿ ಅದು ಆಮಲಕಿ ರಸಾಯನ ಆಗ್ತದೆ. ಇದನ್ನ ತಿನ್ನೋದ್ರಿಂದ ಏನು ಪ್ರಯೋಜನ? ಇದನ್ನ ತಿನ್ನೋದ್ರಿಂದ ಋಷ್ಯಂ ಬಲವರ್ಧನಂ. ಋಷ್ಯ ಅಂತಂದ್ರೆ ಋಷಣಗಳು ಅಂತ ಕೇಳಿದ್ರಿ. ಕನ್ನಡದಲ್ಲಿ ಟೆಸ್ಟಿಕಲ್ಸ್ಗೆ ಋಷಣ ಅಂತ ಹೇಳ್ತಾರೆ. ಗಂಡು ಮಕ್ಕಳಲ್ಲಿ ಋಷಣ ಅಂತ ಗೊತ್ತಾಗ್ತದಲ್ಲ. ಆ ಋಷ್ಯ, ಆ ಋಷಣಗಳ ಬಲವನ್ನು ವರ್ಧನೆ ಮಾಡಲಿಕ್ಕೆ ನೆಲ್ಲಿಕಾಯಿ ದಿ ಡ್ರಗ್ ಆಫ್ ಚಾಯ್ಸ್. ಬಲವರ್ಧನಂ, ಇದರಲ್ಲಿ ಫ್ಯಾಟ್ ಇಲ್ಲ, ಶಕ್ತಿ ಇದೆ. ಕೊಬ್ಬು ಬರಲ್ಲ, ಮನುಷ್ಯ ದಪ್ಪ ಆಗಲ್ಲ, ಬಟ್ ಸ್ಟ್ರೆಂತಿ ಆಗಿರ್ತಾನೆ. ವರ್ಣ್ಯಂ, ಮನುಷ್ಯನಿಗೆ ಕಲರ್ ಕೊಡ್ತದೆ, ಕಳೆ ಕೊಡ್ತದೆ, ಪ್ರಭೆಯನ್ನು ಕೊಡ್ತದೆ. ಕೋಟಿ ಸೂರ್ಯ ಸಮಪ್ರಭಾ. ಒಂದು ಸೂರ್ಯನ ಪ್ರಭೆ ಹೆಂಗಿರ್ತದೆ ಅಂಥದ್ದು ಕೋಟಿ ಸೂರ್ಯನ ಪ್ರಭೆ ಹೆಂಗಿರ್ತದೆ ಲೆಕ್ಕ ಹಾಕಿ. ಕೋಟಿ ಸೂರ್ಯಕ್ಕೆ ಸಮವಾಗಿರುವಂತಹ ಪ್ರಭೆ ಬೇಕಾ? ನೆಲ್ಲಿಕಾಯಿಯನ್ನು ತಿನ್ನಿ. ಏನು ಖರ್ಚು ಮಾಡಬೇಕಾಗಿದೆ ವೀಕ್ಷಕರೇ? ನೀವು ಮಾರ್ಕೆಟ್ಗೆ ಹೋಗ್ಬೇಕಾಗಿಲ್ಲ, ಮನೆ ಮುಂದೆ ಒಂದು ಗಿಡ ಹಾಕೊಂಡ್ರು ಸಾಕು, ಪುಕ್ಷಟೆ ಫ್ರೀಯೇ ಸಿಗ್ತದೆ ನೆಲ್ಲಿಕಾಯಿ. ಉಪ್ಪನ್ನು, ಸೈಂಧವ ಲವಣ ಹಚ್ಕೊಳ್ಳೋದು, ತಿನ್ನೋದು. ಇದಲ್ದಲೆ ಇನ್ನೂ ಹಲವಾರು ವಿಟಮಿನ್ ಸಿ ರಿಚ್ ಇರೋದ್ರಿಂದ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗೆ ಹೆಲ್ಪ್ ಆಗ್ತದೆ, ಹಲ್ಲುಗಳ ಸಂಬಂಧಪಟ್ಟ ಕಾಯಿಲೆಗಳಿಗೆ ಹೆಲ್ಪ್ ಆಗ್ತದೆ, ಉಗುರುಗಳ ಸಂಬಂಧ, ಕಣ್ಣಿನ ಸಂಬಂಧ, ಎಲ್ಲ ರೀತಿಯ ಡೈಜೆಸ್ಟಿವ್ ಇಂಪೇರ್ಮೆಂಟ್ಸ್, ಚರ್ಮ ರೋಗಗಳಿಗೆ ಎಲ್ಲದಕ್ಕೂ ಕೂಡ ರಸಾಯನವಾಗಿ ಈ ನೆಲ್ಲಿಕಾಯಿ ರಸಾಯನ, ಆಮಲಕಿ ರಸಾಯನ ಹೆಲ್ಪ್ಫುಲ್. ಅರ್ಥ ಆಯ್ತಲ್ಲ? ಇದನ್ನ ನೆಲ್ಲಿಕಾಯಿಯನ್ನು ಸೈಂಧವ ಲವಣದ ಜೊತೆಗೆ ಇದನ್ನು ರುಚಿಕಟ್ಟಾಗಿ ಕೂಡ ಮಾಡ್ಬೋದು. ಒಂದು ಅರ್ಧ ಸ್ಪೂನು ನೆಲ್ಲಿಕಾಯಿ ರಸ, ಅರ್ಧ ಸ್ಪೂನು ಜೇನು, 1-2 ಕಾಳು ಯಾಲಕ್ಕಿ ಪುಡಿ, 1 ಚಿಟಿಕೆ ಸೈಂಧವ ಲವಣ, ಇದನ್ನು ಮಿಶ್ರಣ ಮಾಡ್ಕೊಂಡು ಬೆಳಿಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ, ಊಟ ತಿಂಡಿಗಿಂತ ಮುಂಚೆ ಇದನ್ನು 3 ತಿಂಗಳು ತಗೋಬೇಕು ವೀಕ್ಷಕರೇ. ತಗೊಂಡಿದ್ದೇ ಆದಲ್ಲಿ ನಿಮ್ಮ ಕಲರೇ ಚೇಂಜ್ ಆಗ್ತದೆ, ನಿಮ್ಮ ಪ್ರಭೆಯೇ ಚೇಂಜ್ ಆಗ್ತದೆ, ನಿಮ್ಮ ಹೊಳಪೆ ಚೇಂಜ್ ಆಗ್ತದೆ, ನಿಮ್ಮ ಆರೋಗ್ಯ ಹಿಮ್ಮಡಿಸುತ್ತದೆ, ಮುಮ್ಮಡಿಸುತ್ತದೆ, ನಾಲ್ವಡಿಸುತ್ತದೆ. ಇದು ಆಮಲಕಿ ರಸಾಯನದ ಒಂದು ಬೆನಿಫಿಟ್ಸ್. ಫ್ರೀ ಆಫ್ ಕಾಸ್ಟ್. ಸುಮ್ಮನೆ ಪ್ರೋಟೀನ್ ಪೌಡರ್ ತಗೊಂಬಂದೆ, ಕಾರ್ಬೋಹೈಡ್ರೇಟ್ ಪೌಡರ್ ತಗೊಂಬಂದೆ, ಕ್ಯಾಲ್ಸಿಯಂ ಮಾತ್ರೆ ತಗೊಂಡೆ, ಐರನ್ ಮಾತ್ರೆ ತಗೊಂಡೆ, ಇದೆಲ್ಲ ಬೇಕಾ? ಪ್ರಕೃತಿ ದತ್ತವಾಗಿ, ಪ್ರಕೃತಿ ಸಹಜವಾಗಿ, ಪ್ರಕೃತಿ ಜೊತೆಗೆ ನಡೆದಾಗ, ಅನ್ಯ ಪ್ರಾಣಿಗಳಂತೆ ನೀವು ಬದುಕಿದ್ದೇ ಆದಲ್ಲಿ, ಅನ್ಯ ಪ್ರಾಣಿಗಳು ಹೇಗೆ ಪ್ರಕೃತಿಗೆ ಸಹಜವಾಗಿ ಬದುಕಿದ್ದೇ ಆದಲ್ಲಿ 100 ವರ್ಷ ಅಲ್ಲದೆ ಇದ್ರೂ ನೀವು ಎಷ್ಟು ವರ್ಷ ಬದುಕ್ತೀರಾ ಅಷ್ಟು ವರ್ಷ ಕನ್ನಡಕ ಬರಲ್ಲ, ಅಷ್ಟು ವರ್ಷ ಬಾಯಿಗಿನ ಹಲ್ಲು ಉದ್ರಲ್ಲ, ಚರ್ಮ ಸುಕ್ಕಾಗಲ್ಲ, ತಲೆ ಕೂದಲು ಬೆಳಗಾಗಲ್ಲ, ವೃದ್ಧಾಪ್ಯ ಬರಲ್ಲ. ಇರೋವರೆಗೂ ಕೂಡ ಯುವಕರಂತೆ ಇದ್ದುಬಿಟ್ಟು ಸಂತೋಷವಾಗಿ ನಗುನಗುತ್ತಾ ಈ ದೇಹವನ್ನು ತ್ಯಾಗ ಮಾಡಿ ಪರಲೋಕ ಪ್ರವೇಶವನ್ನು ಮಾಡ್ತೀರಿ. ಜರ ಅಂತ ಹೇಳ್ತಾರೆ. ವಯಸ್ಸು, ವೃದ್ಧಾಪ್ಯದಲ್ಲಿ ಬರುವಂತಹ ಕಾಯಿಲೆಗಳು ಜರಾಯುಜ. ವಯಸ್ಸಾದವಾಗ ದೇಹ ಜರ್ಜರೀಭೂತವಾಗಿ ಹಿಂಸೆ ಪಟ್ಟು ಸಾಯಬಾರದು ವೀಕ್ಷಕರೇ. ಹೆಂಗಿದೀವೋ ಹಂಗೆ ಇದ್ದಕ್ಕಿದ್ದಂಕ್ಲೆ ಶಿವನ ಪಾದ ಸೇರಬೇಕು. ಆರೋಗ್ಯವಂತರ, ದಿಸ್ ಇಸ್ ಕಾಲ್ಡ್ ಹೆಲ್ತಿ ಏಜಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಕೊನೆಯವರೆಗೂ ಆರೋಗ್ಯವಂತರಾಗಿದ್ದು ನಾವು ದೇಹವನ್ನು ತ್ಯಾಗ ಮಾಡಬೇಕು. ದಿಸ್ ಈಸ್ ಅ ಆರ್ಟ್ ಆಫ್ ಡೈಯಿಂಗ್. ಆರ್ಟ್ ಆಫ್ ಲಿವಿಂಗ್ ಅಷ್ಟೇ ಮುಖ್ಯ ಅಲ್ಲ, ಆರ್ಟ್ ಆಫ್ ಡೈಯಿಂಗ್. ಸೊ ಇದು ನೆಲ್ಲಿಕಾಯಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದರ ಬಗ್ಗೆ ತಮಗೆ ಮಾಹಿತಿ ಇರದೇ ಇದ್ದರೆ ಈಗ ತಗೊಂಡಿದ್ದೀರಿ, ತಿಳಿದಂಥ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ. ಮತ್ತು ಶೇರ್ ಮಾಡೋದು ಅಷ್ಟೇ ಅಲ್ಲ, ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಇದನ್ನು ಕಾರ್ಯರೂಪಕ್ಕೆ ತಗೊಂಡು 5 ಪೈಸಾ ಖರ್ಚಿಲ್ಲ. ಇದ್ರ ಬಗ್ಗೆ
ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು ವೀಕ್ಷಕ.